ಮಿತ್ರರೇ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಿಮಗೆ 10ನೇ ತರಗತಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಈಗಾಗಲೇ ಬಿಡುಗಡೆ ಆಗಿದೆ. ಸೊ ಈಗ ರಿವ್ಯಾಲ್ಯೂಯೇಷನ್ಗೆ ಹಾಕುವಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆಯ ಮಾಹಿತಿಯಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಅನ್ನ ಯಾವುದೇ ಸ್ಕೂಲ್ ಲಾಗಿನಲ್ಲಿ ಹಾಕೋದಲ್ಲ, ಅದನ್ನ ಡೈರೆಕ್ಟ್ ಆಗಿ ನೀವೇ ಅಪ್ಲೈ ಮಾಡಬಹುದು ಅಥವಾ ಅವರ ಟೀಚರ್ಸ್ಗಳು ಕೂಡ ಅದನ್ನ ಅಪ್ಲೈ ಮಾಡಬಹುದು. ಅದು ಹೇಗೆ ಅನ್ನುವಂಥದ್ದು ತುಂಬಾ ಸಿಂಪಲ್ ಆಗಿದೆ ಈ ವಿಧಾನವನ್ನ. ಅದು ಹೇಗೆ ಅನ್ನುವಂಥದ್ದನ್ನ ನಾವು ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ. ಮೊದಲಿಗೆ ನಾನು ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡಿಬಿಟ್ಟು ಈಗ ಹೋಮ್ ಪೇಜ್ ಅಲ್ಲಿ ಇದ್ದೀನಿ. ಇಲ್ಲಿ ನಾವು ನಮ್ಮ SLC ಬೋರ್ಡಿನ KSEAB ಅಂತ ಇದೆಯಲ್ಲ, ಆ ವೆಬ್ಸೈಟ್ ಅನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಮೊದಲನೇ ಆಪ್ಷನ್ ಇದೆಯಲ್ಲ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ತದನಂತರ ಇಲ್ಲಿ ಕೆಳಗಡೆ ಬನ್ನಿ, ಲಾಸ್ಟ್ ಆಪ್ಷನ್ ಆನ್ಲೈನ್ ಸರ್ವಿಸ್ ಅಂತ ಇದೆ, ಅಲ್ಲಿ SSLC ಅಂತ ಇದೆಯಲ್ಲ ಅದನ್ನ ಚೂಸ್ ಮಾಡಿ. ಇಲ್ಲಿ ಕೆಳಗಡೆ SLC 2024 ಎಕ್ಸಾಮ್ 1 ಫೋಟೋ ಕಾಪಿ ರೀಟೋಟ್ಲಿಂಗ್ ಇವ್ಯಾಲ್ಯೂಯೇಷನ್ ಅಂತ ಇದೆಯಲ್ಲ, ಇದನ್ನ ನಾವು ಕ್ಲಿಕ್ ಮಾಡಬೇಕು. ಇದೇನಪ್ಪಾ ಅಂತ ಹೇಳಿದ್ರೆ ನಾವೀಗ ರಿವ್ಯಾಲ್ಯೂಯೇಷನ್ ಗೆ ಡೈರೆಕ್ಟ್ ಆಗಿ ಹಾಕಕ್ ಬರೋದಿಲ್ಲ. ನಾವು ಏನ್ ವಿದ್ಯಾರ್ಥಿಗಳು ಬರೆದಿರ್ತಾರಲ್ಲ ಪೇಪರು, ಅದನ್ನ ಫೋಟೋ ಸ್ಕ್ಯಾನ್ ಕಾಪಿಯನ್ನ ನಾವು ತರಿಸ್ಕೋಬೇಕು. ಅದನ್ನ ಈಗ ಜಸ್ಟ್ ಅಪ್ಲೈ ಮಾಡ್ತಾ ಇರೋದಷ್ಟೇ. ರಿವ್ಯಾಲ್ಯೂಯೇಷನ್ ಹೇಗೆ ಅಪ್ಲೈ ಮಾಡಬೇಕು ಅನ್ನುವಂಥದ್ದನ್ನ ನಮ್ಗೆ 13/5/2024 ಆ ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ. ಈಗ ಫೋಟೋ ಸ್ಕ್ಯಾನ್ ತಗೊಳ್ಳೋದಿಕ್ಕೆ ಅಂದ್ರೆ ನಾವು ಬರೆದಿರುವಂತಹ ಉತ್ತರ ಪತ್ರಿಕೆಯನ್ನ ತರಿಸ್ಕೊಳ್ಳೋದಿಕ್ಕೆ 9ನೇ ತಾರೀಕಿಂದ 16ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಸೊ ಇದನ್ನ ನೀವೆಲ್ಲ ನೋಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಬನ್ನಿ, ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಇದೆ. ನಾವೀಗ ಉತ್ತರ ಪತ್ರಿಕೆಯನ್ನ ತರಿಸ್ಕೊಳ್ಳೋದಷ್ಟೇ ಈಗ ನೋಡ್ತಾ ಇರೋದು. ಇಲ್ಲಿ ವಿದ್ಯಾರ್ಥಿಯ ರಿಜಿಸ್ಟರ್ ನಂಬರ್ ಅನ್ನ ನಾವು ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ನೀವು ಇದರ ಈ ಪೇಜಿನ ಲಿಂಕ್ ಅನ್ನ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನೀವು ಡೈರೆಕ್ಟ್ ಆಗಿ ಅದನ್ನ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಅಲ್ಲಿ ಬರ್ತೀರಾ. ಅಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ಆಗ ಆ ವಿದ್ಯಾರ್ಥಿಯ ಎಲ್ಲಾ ಡೀಟೇಲ್ ಇಲ್ಲಿ ಓಪನ್ ಆಗುತ್ತೆ. ಯಾರು ಆ ವಿದ್ಯಾರ್ಥಿ ಅಂತ, ಅವರ ಮಾರ್ಕ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಇಲ್ಲಿ ಅವರ ಮಾರ್ಕ್ಸ್ ಇದೆ, ಅದನ್ನ ನೀವು ನೋಡ್ಕೋಬಹುದು. ಇಲ್ಲಿ ಯಾವ ವಿದ್ಯಾರ್ಥಿ ಯಾವ ಸಬ್ಜೆಕ್ಟಿಗೆ ಅವನು ಅಪ್ಲೈ ಮಾಡ್ತಾ ಇದ್ದಾನೋ ಇಲ್ಲಿ ನೋ ಅಂತ ಇದೆಯಲ್ಲ, ಅಲ್ಲಿ ಎಸ್ ಅಂತ ಕೊಡಬೇಕು. ಸೊ ಅದನ್ನ ನೀವು ಗಮನಿಸಬೇಕು. ಯಾವ್ಯಾವ ಸಬ್ಜೆಕ್ಟಿಗೆ ನೀವು ರಿವ್ಯಾಲ್ಯೂಯೇಷನ್ ಹಾಕ್ತೀರಾ ಅಂತ ನೀವು ನೋಡ್ಕೋಬೇಕು. ಈಗ ಅದಲ್ದಲೆ ಮತ್ತೆ ನಮ್ಮ ಅಂಕಗಳನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೂ ಕೂಡ ನೀವು ಅವಕಾಶ ಇದೆ. ಅದನ್ನ ಸ್ಕೂಲ್ ಲಾಗಿನಲ್ಲಿ ಮಾಡ್ಕೋಬೇಕಾಗುತ್ತೆ. ಅದನ್ನ ನೀವು ಗಮನಿಸ್ಕೊಳ್ಳಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಯಾವ ಸಬ್ಜೆಕ್ಟಿಗೆ ಅಪ್ಲೈ ಮಾಡ್ತಾರೋ ಅದನ್ನ ನೀವು ನೋಡ್ಕೋಬೇಕು. ಅದರ ಅಮೌಂಟ್ ಇಲ್ಲಿ ಬರ್ತಾ ಇದೆ ನೋಡಿ. ಇಲ್ಲಿ ಒಂದ್ ಸಬ್ಜೆಕ್ಟಿಗೆ 400 ರೂಪಾಯಿ ಆಗುತ್ತೆ. ಎಷ್ಟು ಟೋಟಲ್ ಆಗಿರುತ್ತೋ ಅದು ಪ್ಲಸ್ 10 ಬ್ಯಾಂಕ್ ಚಾರ್ಜಸ್ ಅಂತ ಇರುತ್ತೆ. ಇಲ್ಲಿ 1600 ಬಂದಿದೆ, ಅದು ಚಲನ್ ಬಂದ್ಮೇಲೆ ಪ್ಲಸ್ 10 ಆಗಿರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಅನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಆ ಮೊಬೈಲ್ ನಂಬರಿಗೆ OTP ಬರುತ್ತೆ, ಮತ್ತೆ ನೆಕ್ಸ್ಟ್ ಫೋಟೋ ಸ್ಕ್ಯಾನ್ ಆಗಿದೆ ಅನ್ನೋ ರೆಡಿ ಇದೆ ಅಂತ ಮೆಸೇಜ್ ಅದಕ್ಕೆ ಬರೋದು. ಇಲ್ಲಿ ನೀವು ಅಡ್ರೆಸ್ ಅನ್ನ ಎಂಟರ್ ಮಾಡಿ. ನೆಕ್ಸ್ಟ್ ತಾಲೂಕನ್ನ ಎಂಟರ್ ಮಾಡಬೇಕಾಗುತ್ತೆ. ಆನೇಕಲ್ ತಾಲೂಕು ಅಂತ ನಾನು ಎಂಟರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದರ ಪಿನ್ ಕೋಡ್ ಅನ್ನ ನೀವು ಎಂಟರ್ ಮಾಡಬೇಕು. ನಿಮ್ಮ ಏರಿಯಾ ಪಿನ್ ಕೋಡ್ ಏನಿರುತ್ತಲ್ಲ ಅದನ್ನ ಎಂಟರ್ ಮಾಡಿ. ಇಲ್ಲಿ ಕೆಳಗಡೆ ಜನರೇಟ್ OTP. ಈಗ ನೀವು ಏನು ಈ ಮೊಬೈಲ್ ನಂಬರ್ ಕೊಟ್ಟಿದ್ದೀರಲ್ಲ, ಈ ಮೊಬೈಲ್ ನಂಬರಿಗೆ ನಿಮ್ಗೆ OTP ಬರುತ್ತೆ. ಆ ಮೊಬೈಲ್ ನಂಬರ್ ಅನ್ನೇ ನೀವು ಕೊಡಬೇಕಾಗತ್ತೆ. OTP ಈಗ ಬಂದಿರುತ್ತೆ. ಸೊ OTP ಬಂದಿದೆ. ಆ OTP ಅನ್ನ ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಓಕೆ, OTP ಎಂಟರ್ ಆದ ತಕ್ಷಣ ಇಲ್ಲಿ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಆದ್ಮೇಲೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಬರುತ್ತೆ, ನಿಮ್ಗೆ ಮೆಸೇಜ್ ಅಲ್ಲೂ ಬರುತ್ತೆ. ನೀವು ಇದನ್ನೇನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇದೆ. ಇಲ್ಲಿ ಪೇಮೆಂಟ್ ನೀವು ಕ್ಯಾಶ್ ಕೂಡ ಮಾಡಬಹುದು, ಅಂದ್ರೆ ಚಲನ್ ಕಟ್ಟಬಹುದು ಅಥವಾ ಆನ್ಲೈನ್ ಪೇಮೆಂಟ್ ಕೂಡ ನೀವು ಮಾಡಬಹುದು. ಅದು
ಆನ್ಲೈನ್ ಪೇಮೆಂಟ್ ಆದ್ರೆ ತಕ್ಷಣವೇ ಆಗ್ಬಿಡುತ್ತೆ. ಕ್ಯಾಶ್ ಪೇಮೆಂಟ್ ಆದ್ರೆ ಇಲ್ಲಿ ಚಲನ್ ಬರುತ್ತೆ. ನಾನೀಗ ಚಲನ್ ಡೌನ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಬ್ಯಾಂಕ್, ಯಾವ ಬ್ಯಾಂಕು ಅಂತ ಹೇಳಿದ್ರೆ ಈ 3 ಬ್ಯಾಂಕ್ ಅಷ್ಟೇ ನಮಗೆ ಅವಕಾಶ ಇದೆ. ಈಗ ನಾನು ಯೂನಿಯನ್ ಬ್ಯಾಂಕು ಅದನ್ನೇ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಜನರೇಟ್ ಚಲನ್. ಈಗ ಚಲನ್ ಡೌನ್ಲೋಡ್ ಆಯಿತು. ಸೊ ಇದನ್ನು ನಾವು ತಗೊಂಡು ಹೋಗ್ಬಿಟ್ಟು ಅಲ್ಲಿ ಎಲ್ಲಿ ಸಬ್ಮಿಟ್ ಮಾಡಬೇಕು. ಇದಕ್ಕೆ ಪ್ಲಸ್ ನಮ್ಗೆ ಏನು ಬಂದಿತ್ತಲ್ಲ ಅಮೌಂಟು, ಅದಕ್ಕೆ ಪ್ಲಸ್ 10 rupees ಆ್ಯಡ್ ಆಗಿರುತ್ತೆ. ಸೊ ನಾವು ಯಾವ ಸಬ್ಜೆಕ್ಟ್ ಚೂಸ್ ಮಾಡಿದೀವಿ ಅದೆಲ್ಲವೂ ಕೂಡ ಇಲ್ಲಿ ಇದೆ. ಅಪ್ಲೈಡ್ ಸಬ್ಜೆಕ್ಟ್ ಅಂತ ಇದೆ ನೋಡಿ ಇಲ್ಲಿ, ಇಂಗ್ಲಿಷು, ಹಿಂದಿ, ಸೈನ್ಸು, ಸೋಷಿಯಲ್ ಸೈನ್ಸು, ಅದೆಲ್ಲದಕ್ಕೂ ಸೇರಿಸ್ಬಿಟ್ಟು 1600 ರೂಪಾಯಿ ಆಗುತ್ತೆ. 400 ಅದಕ್ಕೆ ಪ್ಲಸ್ 10 ಆಗಿರುತ್ತೆ. ಒಂದು ಕ್ಯಾಂಡಿಡೇಟ್ ಕಾಪಿ ಇದೆ, ಒಂದು ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಕಾಪಿ ಅಂತ ಇದೆ, ಅದನ್ನ ಅವ್ರು ತಗೋತಾರೆ. ಇದು ಇಷ್ಟ ಆದ್ಮೇಲೆ ಚಲನ್ ಅನ್ನ ನೀವು ಹೋಗ್ಬಿಟ್ಟು ಕಟ್ಟಬೇಕು. ಕಟ್ಟಿದ್ದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡೋದಪ್ಪ ಅಂತ ಹೇಳಿದ್ರೆ ಇಲ್ಲಿ ಮತ್ತೆ ಬರಬೇಕು ನೀವು. ಎಲ್ಲಿ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರಲ್ಲ, ಅಪ್ಲಿಕೇಶನ್ ಸ್ಟೇಟಸ್ ಅನ್ನ, ಈ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಇಲ್ಲಿ ನೀವು ನೋಡ್ಬೇಕಾಗತ್ತೆ. ಅಪ್ಲಿಕೇಶನ್ ಸ್ಟೇಟಸ್ ನೋಡ್ಬೇಕು ಅಂತ ಹೇಳಿದ್ರೆ ನಮಗೆ ಅಪ್ಲಿಕೇಶನ್ ನಂಬರ್ ಬೇಕಾಗುತ್ತೆ. ಅಪ್ಲಿಕೇಶನ್ ನಂಬರು ನಮಗೆ ಮೆಸೇಜ್ ಬಂದಿರುತ್ತೆ, ಅದನ್ನ ನೀವು ನೋಡ್ಬೋದು. ಏನ್ ರಿಜಿಸ್ಟರ್ ನಂಬರ್ ಇದೆಯಲ್ಲ ಅದಕ್ಕೆ ಸೇರಿಸ್ಬಿಟ್ಟು ಇನ್ನೊಂದಿಷ್ಟು ನಂಬರ್ ಬಂದಿರುತ್ತೆ, ಅದನ್ನ ಚೆಕ್ ಮಾಡ್ತಾ ಇದ್ದೀನಿ. ಅದು ಏನಾಗಿದೆ ಅಲ್ಲಿ ಸ್ಟೇಟಸ್ ಅಂತ ಗೊತ್ತಾಗತ್ತೆ. ಪೇಮೆಂಟ್ ಆಗಿಲ್ಲ ಅಂತ, ಪೇಮೆಂಟ್ ಆದ್ಮೇಲೆ ನಾವು ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ಪೇಮೆಂಟ್ ಆಗಿದೆ ಇಲ್ಲೋ ಅನ್ನೋವಂಥದ್ದು ನಮಗೆ ನೋಡೋದು ಹೇಗಪ್ಪ ಅಂತ ಹೇಳಿದ್ರೆ ಇಲ್ಲಿ ನಾವು ಯಾವುದು ರಿಜಿಸ್ಟರ್ ನಂಬರ್ ಅನ್ನ ನಾವು ಎಂಟರ್ ಮಾಡಬೇಕು. ಆ ಮಗುವಿನ ರಿಜಿಸ್ಟರ್ ನಂಬರ್ ಏನಿತ್ತಲ್ಲ ಅದನ್ನ, ಅದು ಪೇಮೆಂಟ್ ಸ್ಟೇಟಸ್, ಪೇಮೆಂಟ್ ಆದ್ಮೇಲೆ ನಾವು ಅಪ್ಲಿಕೇಶನ್ ಅನ್ನ ಚೆಕ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಬರೋದಿಲ್ಲ. ಸೊ ಈಗ ನಾನು ಪೇಮೆಂಟ್ ಸ್ಟೇಟಸ್ ನೋಡ್ತಾ ಇದ್ದೀನಿ. ಈಗ ನಾನು ಪೇಮೆಂಟ್ ಸ್ಟೇಟಸ್ ನೋಡಿದಾಗ ಇಲ್ಲಿ ಯಾವುದೇ ರೀತಿ ಪೇಮೆಂಟ್ ಆಗಿಲ್ಲ, ನಾಟ್ ಪೇಡ್ ಅಂತ ಬಂದಿದೆ. ಸೊ ಇಲ್ಲಿ ನಾವು ಯಾವುದನ್ನ ಪೇ ಮಾಡ್ತೀವೋ ಅದು ಮಾತ್ರ ಇಲ್ಲಿ ತಗೊಳುತ್ತೆ, ಉಳಿದಿದ್ದು ತಗೊಳ್ಳೋದಿಲ್ಲ. ಸೊ ಇದೆಲ್ಲ ಆದ್ಮೇಲೆ ಇಲ್ಲಿ ಬರುತ್ತೆ ಪೇಮೆಂಟ್ ಡೀಟೇಲ್ಸ್, ಇಲ್ಲಿ ಸಿಗುತ್ತೆ ನಮಗೆ, ಪೇ ಆದ್ಮೇಲೆ ಸಿಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ನೆಕ್ಸ್ಟ್ ಮತ್ತೆ ನೀವು ವಾಪಸ್ ಬನ್ನಿ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹೋಗ್ಬಿಟ್ಟು ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಫೋಟೋ ಕಾಪಿ, ಮೆಸೇಜ್ ಬರುತ್ತೆ. ಇದು ನಮ್ಮ ಪೇಮೆಂಟ್ ಎಲ್ಲ ಆದ್ಮೇಲೆ ನಮ್ಮ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀವಲ್ಲ ಆ ಮೊಬೈಲ್ ನಂಬರಿಗೆ ನಮಗೆ ಮೆಸೇಜ್ ಬರುತ್ತೆ. ಈ ಮೆಸೇಜ್ ಬಂದಾದ್ಮೇಲೆ ನಮಗೆ ಎಂಟರ್ ಅಪ್ಲಿಕೇಶನ್ ನಂಬರ್ ಅಂತ ಹೇಳ್ತಾ ಇದೆ. ಅಪ್ಲಿಕೇಶನ್ ನಂಬರ್ ಅನ್ನ ನಾನಿಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ನೀವು ಎಂಟರ್ ಮಾಡಿ ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ ನಾವು ಏನ್ ಮಾಡಿದೀವಿ ಅಂತ. ಓಕೆ ನೋಡಿ, ದಿಸ್ ಚಲನ್ ಡಸ್ ನಾಟ್ ಎಕ್ಸಿಟ್ ಫೋಟೋ ಕಾಪಿ ಅಂತ ಹೇಳಿದ್ರೆ ನಾವು ಈ ಚಲನ್ ಅನ್ನ ಇನ್ನು ಕಟ್ಟಿಲ್ಲ ಅಂತ. ಕಟ್ಟಿ ಆದ್ಮೇಲೆ ನೀವು ಇದನ್ನ ಚೆಕ್ ಮಾಡಬೇಕು. ಇಲ್ಲಿ ಕಟ್ಟಾದ್ಮೇಲೆ ಅಪ್ಲಿಕೇಶನ್ ನಂಬರ್ ಹಾಕ್ಬೇಕು. ಅದಾದ್ಮೇಲೆ ಈ ರಿಜಿಸ್ಟರ್ ನಂಬರ್ ಇದೆಯಲ್ಲ ಇದು ತಂತಾನೆ ತಗೊಳುತ್ತೆ. ನಂತರ ಅದಾದ್ಮೇಲೆ ಇಲ್ಲಿ ನಿಮ್ಗೆ ಸಬ್ಜೆಕ್ಟ್ ವೈಸ್ ಕೇಳುತ್ತೆ. 2-3 ಸಬ್ಜೆಕ್ಟ್ ಅಪ್ಲೈ ಮಾಡಿರ್ತೀವಲ್ಲ, ಆ ಅಪ್ಲೈ ಮಾಡಿರೋ 4 ಸಬ್ಜೆಕ್ಟ್ ಅಪ್ಲೈ ಮಾಡಿದ್ರೆ 4 ಸಬ್ಜೆಕ್ಟ್ ಇಲ್ಲಿ ತೋರಿಸುತ್ತೆ. ನಮ್ಗೆ ಒಂದೊಂದಾಗಿ ನಾವು ಡೌನ್ಲೋಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ನಾವು ಕ್ಯಾಪ್ಚಾವನ್ನ ಎಂಟರ್ ಮಾಡಬೇಕು. ಜನರೇಟ್ OTP ಅಂತ ಕೊಟ್ರೆ ಆ OTP ನಾವು ಏನು ಮೊಬೈಲ್ ನಂಬರ್ ಕೊಟ್ಟಿದೀವಲ್ಲ ಅದಕ್ಕೆ ನಮ್ಗೆ ಇದು ಬರುತ್ತೆ, OTP ಬರುತ್ತೆ. OTP ಬಂದಾಗ ನಾವು ಮತ್ತೆ OTP ಎಂಟರ್ ಮಾಡೋದಕ್ಕೆ ಮತ್ತೊಂದು ಕಾಲಮ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಅದಾದ್ಮೇಲೆ ನಮ್ಗೆ ಡೌನ್ಲೋಡ್ ಆಗುತ್ತೆ. ಸೊ ಇದನ್ನ ನಾವು ಏನ್ ಮಾಡ್ಬೇಕು, ಅದನ್ನ ಸಂಬಂಧಪಟ್ಟ ಟೀಚರಿಗೆ ತೋರಿಸ್ಬಿಟ್ಟು ನೆಕ್ಸ್ಟ್ ಹೆಚ್ಚಾಗತ್ತೆ ನಮ್ಮ ಮಾರ್ಕ್ಸ್ ಅಂತ ಹೇಳಿದ್ರೆ ನೆಕ್ಸ್ಟ್ ಇಲ್ಲೇ ನಮಗೆ ತೋರಿಸುತ್ತೆ. ಇಲ್ಲಿ ಏನು ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಇದೆಯಲ್ಲ, ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ, ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್ ಅಂತ ತೋರಿಸುತ್ತೆ. ಆವಾಗ ನಾವು ಮಾರ್ಕ್ಸ್ ಹೆಚ್ಚು ಬರುತ್ತೆ ಅಂತ ನಮ್ಗೆ ಗೊತ್ತಾದ್ಮೇಲೆ ಅಪ್ಲಿಕೇಶನ್ ಮತ್ತೊಂದ್ಸಲ ನಾವು ಅಪ್ಲಿಕೇಶನ್ ಆಗ್ಬೇಕು. ಅದಕ್ಕೆ ಒಂದು ಸಬ್ಜೆಕ್ಟ್ಗೆ 800 ರೂಪಾಯಿ ಪ್ಲಸ್ 10, ನೀವು ಎಷ್ಟಾದ ಸಬ್ಜೆಕ್ಟ್ ಹಾಕಿ 800 ಆಗುತ್ತೆ, ಪ್ಲಸ್ 10 ಅದಕ್ಕೂ ಕೂಡ ಹಾಗೆ ಇರುತ್ತೆ. ಸೊ ಈ ಮಾಹಿತಿಯನ್ನ
ನೀವು ತಿಳ್ಕೊಳ್ಳೇಬೇಕಾಗತ್ತೆ. ನೀವು ಯಾವುದೇ ಬ್ರೌಸಿಂಗ್ ಸೆಂಟರ್ಗೆ ಹೋಗೋದು ಬೇಕಾಗಿಲ್ಲ, ಮತ್ತೆ ಸ್ಕೂಲ್ ಲಾಗಿನ್ ಅಲ್ಲೂ ಇದನ್ನ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೇ ಡೈರೆಕ್ಟ್ ಆಗಿ ನೀವು ಯಾವುದು ಬೋರ್ಡ್ ಲಾಗಿನ್ ಅಲ್ಲೇ ಬೋರ್ಡ್ ವೆಬ್ಸೈಟ್ ಅಲ್ಲೇ ನೀವು ಮಾಡ್ಕೋಬಹುದು. ಏನು ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಫೋಟೋ ಕಾಪಿ ತರಿಸ್ಕೊಳ್ಳೋದಾಗಿರ್ಬೋದು ಮಾಡ್ಕೋಬಹುದು. ಸೊ ಈ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಬಂದ್ರೆ ಮೇಲ್ಗಡೆ ನನ್ನ ಫೋನ್ ನಂಬರ್ ಕಾಣ್ತಾ ಇದೆ, ಫೋನ್ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ನಾನು ಮತ್ತೆ ನಿಮ್ಗೆ ಗೈಡ್ ಮಾಡ್ತೀನಿ. ಅದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಈ ಸಂಬಂಧಪಟ್ಟ ಮಾಹಿತಿ ಸಂಬಂಧಪಟ್ಟಂತೆ ನೀವು ನನಗೆ ಆ ಪ್ರಾಬ್ಲಮ್ಸ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಸಜೆಷನ್ ಮಾಡ್ತಾ ಇರ್ತೀನಿ ಮತ್ತೆ ಗೈಡ್ ಮಾಡ್ತೀನಿ ಅಂತ ಹೇಳ್ತಾ ಈ ಮಾಹಿತಿಯನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.